ತುಂಬ ಬ್ಯುಸಿ ಲೈಫಲ್ಲಿ ಹೋಗಿ ಹೊರಗಡೆ ಸಿಟಿಗಳಿಗೆ ಹೋಗಿ ಕೆಲಸ ಮಾಡಬೇಕಂತ ಏನಿಲ್ಲ. ಖಂಡಿತ ಇಲ್ಲೂ ಕೂಡ ಕೃಷಿನಲ್ಲಿ ಅಪರಿಮಿತ ಅವಕಾಶಗಳಿದೆ. ಒಂದು ಮನೆ ಮುಂಚೆ ಒಂದು ಮಾಮೂಲಿ ನಮ್ಮದೆಲ್ಲ ಏನಿತ್ತು ಮಂಗಳೂರು ಹೆಂಚು ಅಂತ ಏನು ಕರಿತೀವೋ ಆ ಥರದ್ದು ಮನೆ ಇತ್ತು, ನಮ್ಮ ತಂದೆ ಮಾಡಿದರು. ಅದಾದಮೇಲೆ ಇವಾಗ ನಾನು ಒಂದು 60 ಲಕ್ಷದ ಪ್ರಾಜೆಕ್ಟ್ ಇಟ್ಕೊಂಡು ಒಂದು ಅರೌಂಡ್ 25 ಚದರ ಡೈಮೆನ್ಷನ್ ಇದೆ, 25 ಚದರದ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡಿ. ಅಫ್ಕೋರ್ಸ್ ಇದಂತೂ ಸತ್ಯ. ಈಗ ನನಗೆ ಕೃಷಿ ಬಿಟ್ಟು ನಾನು ಬೇರೆ ಕಡೆ ವರ್ಕ್ ಮಾಡ್ತೀನಿ ಅಂತಂದರೆ ಇವತ್ತು ಲ್ಯಾಕ್ಸ್ ಟುಗೆದರು ಕ್ಲೋಸ್ ಟುಗೆದರ್ ಅರ್ನ್ ಮಾಡ್ಬೋದಿತ್ತು. ಆ ರೆಪ್ಯುಟೇಷನ್ ಅಂತ ಏನಿದೆ, ಒಬ್ಬ ವ್ಯಕ್ತಿಗೆ ಒಬ್ಬ ಐಡೆಂಟಿಫಿಕೇಶನ್ ಅಂತ ಏನಿದೆಯೋ ಅದು ಖಂಡಿತ ನನಗೆ ಸಿಕ್ಕಿರಲಿಲ್ಲ ಕೃಷಿ ಬಿಟ್ಟು ಬೇರೆ ಕಡೆನೆಲ್ಲ ವರ್ಕ್ ಮಾಡಿದರೆ. ಅದಕ್ಕೆ ಟಿಲ್ ಟುಡ ಅದಕ್ಕೆ ನಾನು ತುಂಬ ಗರ್ವ ಇದೆ, ನನಗೆ ಹೆಮ್ಮೆ ಪಡ್ತೀನಿ. ನಮ್ಮ ತಂದೆಗೆ ಇವತ್ತೇ ಒಂದು 75 ವರ್ಷ ಅಂತಂದರೆ ಅವರು 10-15 ವರ್ಷಕ್ಕೇ ಕೃಷಿ ಶುರು ಮಾಡಿದ್ದು ಅವರೆಲ್ಲ. ಆವಾಗಲೇ 10 ವರ್ಷದಿಂದ ಶುರು ಮಾಡಿದ್ದಾರೆ. 75 ವರ್ಷ ಆದರೂ ಸಹ ತುಂಬ ಅಂದರೆ ಏನು ಅಂಥ ಯೂಜ್ ಡಿಫ್ರೆನ್ಸ್ ಆಗಿಲ್ಲ. ಅವ್ರದ್ದು ವೇ ಆಫ್ ಲಿವಿಂಗ್ ಅದೇ ಥರ ಬಂದಿದ್ದಾರೆ. ಇವಾಗ ನೀನು ಕೂಡ ಬಂದರೆ ಇದೇ ಥರ ಆಗುತ್ತೆ ಅನ್ನೋ ಒಂದು ಆಲೋಚನೆ ಏನು ಮಾಡ್ತಿದ್ರು ಅವರು. ಬೇಡ ಅನ್ನೋ ಥರಕ್ಕೆ ಇದು ಮಾಡ್ತಿದ್ರು. ಕೆಲಸ ಬಿಟ್ಟು ಮಾಡಿದ್ದಕ್ಕೆ ಲೈಕ್ ಮಾತೇ ಆಡ್ತಿರ್ಲಿಲ್ಲ, ತುಂಬ ಅವರು ಅಪೋಸ್ ಮಾಡೋರು. ಭಯನೂ ಇರುತ್ತೆ, ಇಲ್ಲ ಅಂತಲ್ಲ. ನಾನು ಇಷ್ಟೆಲ್ಲ ಅನುಭವ ಆಗಿದ್ದು ಕೂಡ ನಾನು ಕೂಡ ಭಯದಲ್ಲೇ ಆರಂಭ ಮಾಡಿದ್ದು. ಅಲ್ಲಿ ಏನಾಗುತ್ತೆ, ನಾವು ಫೈಲ್ ಆಗಲ್ಲ. ಭಯ ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ, ಫೈಲ್ ಆಗಲ್ಲ. ಕಾನ್ಸೆಪ್ಟ್ ಏನಿದೆಯಪ್ಪ ಅಂದರೆ ಅಕ್ಷಯಕಲ್ಪ ಅಂತಕ್ಕಂಥದ್ದು ಒಂದು ಹಾಲಿನ ಸಂಸ್ಥೆ ಅಂತ ಹೇಳ್ತಾರಲ್ಲ, ಹೌದು ಹಾಲಿನ ಸಂಸ್ಥೆನೇ ಆಗಿರ್ಬೋದು. ಆದರೆ ಒಂದು ಡೈರಿನ ಸೆಂಟ್ರಲೈಸ್ ಆಗಿ ಇಟ್ಕೊಂಡು ಸುಮಾರು ಆಯಾಮದಲ್ಲಿ ಒಂದು ಸಮಗ್ರ ಕೃಷಿ ಅಂತ ಏನು ಕರಿತೀವೋ ಅದು ಆ ಆಯಾಮದಲ್ಲಿ ಯೋಚನೆ ಮಾಡ್ಕೊಂಡು ಅದನ್ನು ಹೇಗೆ ಕನೆಕ್ಟ್ ಮಾಡ್ಬೋದು ರೈತನಿಗೆ, ಹೇಗೆ ಅದನ್ನು ಅವನಿಗೆ ಸುಲಭ ಮಾಡಿಕೊಡ್ಬೋದು ಆ ಕೆಲಸಗಳು, ನಾವು ಮಾಡ್ತಿರೋ ಕೆಲಸನ. ಇವತ್ತು ಒಂದು ಮಾದರಿ ಕೃಷಿ ಮಾಡಬೇಕಂತಂದರೆ ರೈತ ಎಲ್ಲದೂ ನಾನೇ ಈಗ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಇನ್ನೆಲ್ಲೋ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಅದನ್ನು ಟ್ರೈಔಟ್ ಮಾಡಿ ಅದರ ರಿಸಲ್ಟ್ ಬಂದು ಮಾಡೋದಕ್ಕಿಂತ ಅವರು ಆಲ್ರೆಡಿ ಮಾಡಿ ಅದನ್ನು ಅದರಲ್ಲಿ ಏನು ಬೆಟರ್ ರಿಸಲ್ಟ್ ಇದೆ ಕನ್ಕ್ಲೂಡ್ ಆಗಿರ್ತಾರೆ. ಕನ್ಕ್ಲೂಡ್ ಆಗಿರೋದನ್ನು ನಾನು ಅಡಾಪ್ಟ್ ಮಾಡ್ಕೊಳ್ಳೋದು ನನಗೆ ಅದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಿಲ್ಲ. ಸೊ ಬಿಸ್ನೆಸ್ ಮಾಡ್ತಾ ಇಲ್ಲ ಅವರು ಕಂಪ್ಲೀಟ್ಲಿ. ಸೊ ರೈತನ ಜೊತೆ ಬೇರೆಲ್ಲ ಏನು ಮಾಡ್ತಾರೆ, ಈಗ ಹಾಲಂತ ತಗೊಂಡ್ರೆ ಅವ್ರು ಜಸ್ಟ್ ಬಿಸ್ನೆಸ್ ಮಾಡ್ತಾರೆ. ಈಗ ನಾನು 5 ಲೀಟ್ರು 10 ಲೀಟ್ರು ಪ್ರೊಕ್ಯೂರ್ ಮಾಡಿ ನಾನು ಎಷ್ಟು ಪ್ರೊಡಕ್ಷನ್ ಮಾಡ್ತೀನಿ ಅಷ್ಟನ್ನ ಜಸ್ಟ್ ಪ್ರೊಕ್ಯೂರ್ ಮಾಡ್ತಾರೆ. ಅದಕ್ಕೆ ಏನು ಫಿಕ್ಸ್ ಮಾಡಿರ್ತಾರೆ ಆ ರೇಟ್ನ ರೈತನ ಪೇ ಮಾಡ್ತಾರೆ, ಜಸ್ಟ್ ಮುಗೀತು. ಅವ್ರು ಅದು ಇನ್ ಬಿಟ್ವೀನ್ ಏನೇ ಯಾವುದೇ ರೀತಿ ಅವ್ರಿಗೆ ಸಂಬಂಧಗಳಿರಲ್ಲ. ಸೊ ಇಲ್ಲಿ ಹಂಗಲ್ಲ. ಒಂದು ಸತಿ ಅಕ್ಷಯಕಲ್ಪಕ್ಕೆ ರಿಜಿಸ್ಟರ್ಡ್ ಅವ್ರು ಇದರಲ್ಲಿ ರಿಜಿಸ್ಟರ್ ಆದರು ಅಂತಂತಂದರೆ ರೈತ ಬದುಕಿರೋವರೆಗೂ ಸಂಸ್ಥೆ ಮತ್ತು ರೈತನ ನಡುವೆ ಆ ಸಂಬಂಧಗಳು ಪೂರ್ತಿ ಕಂಟಿನ್ಯೂಸ್ ಆಗಿರುತ್ತೆ. ರೈತ ಕುಟುಂಬದಲ್ಲಿ ಅಕ್ಷಯಕಲ್ಪದವರು ಒಬ್ಬರು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಥರ. ನಮ್ಮದು ಈಗ ಒಂದು ಕುಟುಂಬದಲ್ಲಿ 5 ಜನ ಇದ್ದಾರೆ ಅಂತಂದರೆ 5 ಜನನೂ ಕೆಲವೊಂದು ಜವಾಬ್ದಾರಿಗಳನ್ನ ಹಂಚ್ಕೊಂತಾರೆ. ಇವರು 6ನೇವರು. ನಮ್ಮ ಜವಾಬ್ದಾರಿಗಳನ್ನ ರೈತನ ಜವಾಬ್ದಾರಿಗಳನ್ನ ಅವರು ಹಂಚ್ಕೊಂಡು ಮಾಡ್ತಾ ಇದ್ದಾರೆ. ಬೆಸ್ಟ್ ಅಲ್ವಾ? 2 ಲಕ್ಷ ಸಂಪಾದನೆ ಮಾಡ್ತೀವಿ ಅಂದರೆ 1 ಲಕ್ಷ ರೂಪಾಯಿಗಿನ ಅಧಿಕ ನಮಗೆ ನೆಟ್ ಇನ್ಕಮ್ ಹ್ಯಾಂಡಲ್ ಉಳಿತಾ ಹೋಗುತ್ತೆ. ಪ್ರತಿ ರೈತ 1 ಲಕ್ಷ ದಾಟಿದ್ರೆ ಮಾಸಿಕವಾಗಿ ಅದಕ್ಕಿಂತ ಒಳ್ಳೆ ರಿಸಲ್ಟ್ ಬೇಕಿಲ್ಲ. ಮೊಸರು ತಿಂತೀಯಾ ನೀನು? ಕೊಡೋಣ? ಹೆಂಗಿದೆ ಮೊಸರು? ಸೂಪರಾ? ಹೊರಗಡೆ ಹೋಗಿ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಫ್ಯಾಮಿಲಿಗಳನ್ನ ಬಿಟ್ಟು ಆ ಥರ
ಕೆಟ್ಟ ವಾತಾವರಣದ ಬದುಕೋಕ್ಕಿಂತ ಹಳ್ಳಿನಲ್ಲಿ ನನ್ನ ಇದರಲ್ಲಿ ನಾನು ಯಾರಿಗೂ ಪಂಚಿನ ಆಗಬೇಕಾಗಿಲ್ಲ, ಯಾರಿಗೂ ಪಂಚೌಟ್ ಆಗಬೇಕಾಗಿಲ್ಲ, ಯಾರಿಗೂ ಒಬೆ ಆಗಿರಬೇಕಾಗಿಲ್ಲ. ನನ್ನ ಜಮೀನಲ್ಲಿ ನಾನು ಒಬ್ಬ ರೈತನೇ ಅವನೇ ಆಳು ಅವನೇ ಅರ್ಸ, ತಪ್ಪೇನಿಲ್ವಲ್ಲ.